ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026ಗೆ ಸಂಬಂಧಪಟ್ಟಂತೆ ಎಜುಕೇಶನಲ್ ಕಮಿಷನ್ಸ್ ಅಂಡ್ ರಿಪೋರ್ಟ್ಸ್ ಇನ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಹೈಯರ್ ಎಜುಕೇಶನ್ ಯೂನಿಟ್ ನಿಂದ ಈ ಒಂದು ಸಬ್ ಟಾಪಿಕ್ ಆಗಿದೆ. ಸೊ ಇದ್ರ ಮೇಲೆ ಸ್ವಲ್ಪ ಡಿಸ್ಕಷನ್ ಅನ್ನ ಮಾಡ್ತಾ ಇದೀವಿ. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೋಡ್ತಾ ಇದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2026ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರೆ ಅಕ್ಟೋಬರ್ 11 ನಂದು ಕೆಸೆಟ್ ಎಕ್ಸಾಮಿನೇಷನ್ ನಡೆಯುವ ಸಾಧ್ಯತೆ ಇದೆ. ಸೊ ಅದೇ ರೀತಿಯಾಗಿ ಇಲ್ಲಿ ಕೆಸೆಟ್ ನಲ್ಲಿ ಪೇಪರ್ 1 ಪೇಪರ್ 2 ಅಂತ ಎರಡು ಪತ್ರಿಕೆ ಇರ್ತಾ ಇದಾವೆ. ಪೇಪರ್ 1 ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಡೇಟೆಡ್ 10 ಯೂನಿಟ್ಗಳಿದಾವೆ, 50 ಪ್ರಶ್ನೆಗಳನ್ನು ಕೊಡಲಾಗಿರುತ್ತೆ, 100 ಅಂಕಗಳು. ಸೊ ಈ ಒಂದು ಪೇಪರ್ 1 ಪ್ರಿಪರೇಷನ್ಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಕೋರ್ಸ್ ಅನ್ನು ಆರಂಭ ಮಾಡಿದೀವಿ. ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದೀವಿ, ಸಾಕಷ್ಟು MCQ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ, 50+ ಮಾಕ್ ಟೆಸ್ಟ್ ಅನ್ನ ನೀಡ್ತಾ ಇದೀವಿ, ನೋಟ್ಸ್ ಅನ್ನ ಕೊಡ್ತಾ ಇದೀವಿ, 5000+ MCQs PDF ಅನ್ನ ನೀಡ್ತಾ ಇದೀವಿ, ಜೊತೆಗೆ PYQs ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಕೊಡ್ತಾ ಇದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ. ಸೊ ನೀವು ಜಾಯ್ನ್ ಆಗಲು ಈ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಸೊ ಅದೇ ರೀತಿಯಾಗಿ ಪೇಪರ್ 2 ಈ ಕೆಳಗೆ ಕೊಟ್ಟ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ. ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ಜಾಯ್ನ್ ಆಗಬಹುದು. ಸೊ ಹಾಗಾದ್ರೆ ಇಲ್ಲಿ ಈ ಒಂದು ಯೂನಿಟ್ ನ ಕುರಿತು ಪ್ರಶ್ನೆ ಈ ರೀತಿ ಬಂದಿದೆ: ಅರೇಂಜ್ ದ ಫಾಲೋವಿಂಗ್ ಇನ್ ಕ್ರೋನೋಲಾಜಿಕಲ್ ಆರ್ಡರ್. ಸೊ ಇಲ್ಲಿ ಕ್ರೋನಾಲಜಿ ಪ್ರಕಾರ ಅರೇಂಜ್ ಮಾಡಬೇಕು. ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ ಅಂತ ಕೊಟ್ಟಿದ್ದಾರೆ, ಸೆಕೆಂಡರಿ ಎಜುಕೇಶನ್ ಕಮಿಷನ್ ಅಂತ ನೀಡಿದ್ದಾರೆ, ಆಚಾರ್ಯ ರಾಮಮೂರ್ತಿ ಕಮಿಟಿ, ನ್ಯಾಷನಲ್ ಎಜುಕೇಶನ್ ಕಮಿಷನ್, ಬಿರ್ಲಾ ಅಂಬಾನಿ ರಿಪೋರ್ಟ್. ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಬಿಲೋ. 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ಕ್ರೋನಾಲಜಿ ಪ್ರಕಾರ ಅರೇಂಜ್ ಮಾಡಿ ಉತ್ತರನ ಹುಡುಕಬೇಕು. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀನಿ, ಎಲ್ಲ ಕಮಿಟಿಗಳ ಬಗ್ಗೆ. ಸೊ ಅದರ ಆಧಾರದ ಮೇಲೆ ನೀವು ಸರಿಯಾದ ಉತ್ತರವನ್ನು ಹೊಂದಿಸಿ ಕಮೆಂಟ್ ನಲ್ಲಿ ತಿಳಿಸಬೇಕು. ಸೊ ಇಲ್ಲಿ ಎಜುಕೇಶನಲ್ ಕಮಿಷನ್ಸ್ ಅಂಡ್ ರಿಪೋರ್ಟ್ಸ್ ಇನ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯದ ನಂತರ ಭಾರತದಲ್ಲಿ ಬಂದು ಹೋಗಿರುವ ಈ ಒಂದು ಎಜುಕೇಶನಲ್ ಕಮಿಷನ್ಸ್ ಮತ್ತೆ ರಿಪೋರ್ಟ್ಸ್ ಬಗ್ಗೆ ನೋಡ್ತಾ ಇದೀವಿ. ಮೊದಲಿಗೆ ಬಂದ್ಬಿಟ್ಟು ದ ಫಸ್ಟ್ ಒನ್ ಇಸ್ ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್. So University Educational Commission, it is also known as the Radhakrishnan Commission. This commission was appointed by the government of India in the year 1948. It has submitted its report in 1949. It primarily focused on university education in independent India. So in the University Education Commission ಅನ್ನ ರಾಧಾಕೃಷ್ಣನ್ ಕಮಿಷನ್ ಅಂತ ಕೂಡ ಕರಿತಾ ಇದೀವಿ. 1948ರಲ್ಲಿ ಇದು ಅಪಾಯಿಂಟ್ ಮಾಡಲಾಗುತ್ತೆ. ಸೊ ಇದು ತನ್ನ ಒಂದು ರಿಪೋರ್ಟ್ ಅನ್ನ 1949 ನಲ್ಲಿ ನೀಡುತ್ತೆ. ಸೊ ಇದು ಹೆಚ್ಚಾಗಿ ಯೂನಿವರ್ಸಿಟಿ ಎಜುಕೇಶನ್ಗೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ ಒನ್ ಇಸ್ ಸೆಕೆಂಡರಿ ಎಜುಕೇಶನ್ ಕಮಿಷನ್. ಸೊ ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ ಮುದ್ಲಿಯರ್ ಕಮಿಷನ್. So because Dr. A. Lakshman Swamy Mudaliar, he was the chairman of this commission. So this commission was appointed in the year 1952. It submitted its reports in the year 1953. It focused on the problems and reforms needed in secondary education. So secondary education commission ಅನ್ನ ಮುದಲಿಯರ್ ಕಮಿಷನ್ ಅಂತ ಕೂಡ ಕರೀತಾ ಇದೀವಿ. ಸೊ 1952 ನಲ್ಲಿ ಅಪಾಯಿಂಟ್ ಮಾಡಲಾಗುತ್ತೆ. ಲಕ್ಷ್ಮಣ್ ಸ್ವಾಮಿ ಮುದಲಿಯರ್ ಇವರು ಇದರ ಒಂದು ಚೇರ್ಮನ್ ಆಗಿರ್ತಾರೆ. ಸೊ 1953 ನಲ್ಲಿ ಇದೊಂದು ತನ್ನ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾ ಇದೆ. ಸೊ ಇದರ ಮೇನ್ ಉದ್ದೇಶ ಬಂದ್ಬಿಟ್ಟು ಈ ಒಂದು ಸೆಕೆಂಡರಿ ಎಜುಕೇಶನ್ ನಲ್ಲಿರುವ ಪ್ರಾಬ್ಲಮ್ಸ್ ಮತ್ತೆ ಅದಕ್ಕೆ ಸೊಲ್ಯೂಷನ್ಸ್. Third one is National Education Commission. So this is also known as the Kothari Commission. So named after its chairman Dr. D.S. Kothari, and it was appointed in 1964 and it submitted its report in the year 1966. The commission was significant as it was the first to consider education from primary to higher level. ಸೊ ಒಂದು ನ್ಯಾಷನಲ್ ಎಜುಕೇಶನ್ ಕಮಿಷನ್ 1964 ನಲ್ಲಿ ಅಪಾಯಿಂಟ್ ಮಾಡಲಾಗುತ್ತೆ. 1966 ನಲ್ಲಿ ಇದು ತನ್ನ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡುತ್ತೆ. ಸೊ ಇದರ ಒಂದು ಚೇರ್ಮನ್ ಡಾಕ್ಟರ್ DS ಕೋಟಾರಿ ಅಂತ ಇರ್ತಾರೆ. ಸೊ ಇದು ಪ್ರೈಮರಿ ಎಜುಕೇಶನ್ ಇಂದ ಹಿಡಿದು ಹೈಯರ್ ಎಜುಕೇಶನ್ ತನಕನು ಫೋಕಸ್ ಮಾಡುತ್ತೆ. Next one is Acharya Ramamurthy Committee. This was constituted in the year 1990 to review the National Education Policy 1986. So it was chaired by Acharya Ramamurthy. So ನೆನಪಿಟ್ಕೊಳ್ಬೇಕು, ಇದು 1990 ನಲ್ಲಿ ಅಪಾಯಿಂಟ್ ಮಾಡಲಾಗುತ್ತೆ. ಇದರ ಉದ್ದೇಶ ನ್ಯಾಷನಲ್ ಎಜುಕೇಶನ್ ಪಾಲಿಸಿ NEP 1986 ಅನ್ನ ರಿವ್ಯೂ ಮಾಡೋದಾಗಿರುತ್ತೆ. ನೆಕ್ಸ್ಟ್ ಒನ್ ಇಸ್ ಬಿರ್ಲಾ ಅಂಬಾನಿ ರಿಪೋರ್ಟ್. This refers to a report titled "A Policy Framework for Reforms in Education," and it was submitted by a task force involving industrialists Kumar Mangalam Birla and Mukesh Ambani to the Prime Minister's Council on Trade and Industry in the year 2000.
ಇಟ್ ಫೋಕಸ್ಡ್ ಆನ್ ರಿಫಾರ್ಮಿಂಗ್ ಹೈಯರ್ ಎಜುಕೇಶನ್ ಅಂಡ್ ವೊಕೇಶನಲ್ ಟ್ರೈನಿಂಗ್. ಸೊ ಇದನ್ನ ನೆನಪಿರಬೇಕು, ಈ ಬಿರ್ಲಾ ಅಂಬಾನಿ ರಿಪೋರ್ಟ್ ಏನಿದೆ ಇದು ವೊಕೇಶನಲ್ ಟ್ರೈನಿಂಗ್ ಮತ್ತೆ ಹೈಯರ್ ಎಜುಕೇಶನ್ ಮೇಲೆ ಫೋಕಸ್ ಅನ್ನ ಮಾಡುತ್ತೆ. ಸೊ ಇಬ್ರು ಗ್ರೇಟ್ ಇಂಡಸ್ಟ್ರಿಯಲಿಸ್ಟ್ ಇಂದ ಇದು ಸಬ್ಮಿಟ್ ಆಗಿರುತ್ತೆ, ಕುಮಾರ್ ಮಂಗಲಂ ಬಿರ್ಲಾ ಮತ್ತೆ ಮುಖೇಶ್ ಅಂಬಾನಿ 2000 ನಲ್ಲಿ. Next one is National Policy on Education 1968, NP 1968. It was based on Kotari Commission. The focus was more on equalization of educational opportunities and compulsory education for children up to 14 years. Regional language as a medium of instruction. Next one is National Policy on Education 1986. It was modified in the year 1992. It was focused on universal elementary education, Operation Blackboard for primary school, emphasized on teacher training, and also promotion of women education. Then also education for SC and ST. Next one is Program of Action 1992. The main objective was operational framework for implementing NEP 1986. Introduced schemes like District Primary Education DPEP. Next one is Yashpal Committee Report. The chairman was Professor Yashpal, and it criticized the overemphasis on rote learning, advocated for integration of knowledge and interdisciplinary learning. It suggested improvement in teacher education and removal of curriculum load. So ಇಲ್ಲಿ curriculum load ಅನ್ನ ಕಡಿಮೆ ಮಾಡುವುದು ಮತ್ತೆ ಟೀಚರ್ ಎಜುಕೇಶನ್ ಅನ್ನ ಫೋಕಸ್ ಮಾಡೋ ಸಲುವಾಗಿ ಯಶ್ಪಾಲ್ ಕಮಿಟಿಯನ್ನ 1993 ನಲ್ಲಿ ಸಬ್ಮಿಟ್ ಮಾಡಲಾಗುತ್ತೆ. ಇದು ರೋಟ್ ಲರ್ನಿಂಗ್ ಕಂಠಪಾಠದ ಮೇಲೆ ಕಡಿಮೆ ಒತ್ತನ್ನ ನೀಡುತ್ತೆ. Next one is National Curriculum Framework NCF 2005. So ಇದು by NCRT, constructivist approach to learning, and it has emphasized on critical thinking, inclusive education, and also reduction of rote learning. And it was focused on child-centered pedagogy. Next one is TSR Subramanian Committee 2016. The purpose was draft National Education Policy Recommendations, Indian Education Service to be established, focus on learning outcomes, compulsory education till class 12. Next one is Kasturi Rangan Committee. The chairman was Dr. K. Kasturi Rangan. The main aim was it was basis for National Education Policy 2020. Recommendations are 5 plus 3 plus 3 plus 4 structure of replacing 10 plus 2. It focused on early childhood care and education. It emphasized on mother tongue and local language as a medium of instruction, and introduction of National Assessment Center PA Parak. Then Higher Education Commission of India HECI to replace UGC and AICTE. So now this is the information about these commissions and reports. So based on this, you need to comment the answer in the comment section. Yes, this is about our today's session. So ಯಾರೆಲ್ಲ ವಿದ್ಯಾರ್ಥಿಗಳು KSET 2026 ಗೆ ಪ್ರಿಪರೇಷನ್ ಅನ್ನು ಮಾಡ್ತಾ ಇದ್ದೀರಾ, ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡದಿಂದ ಆರಂಭವಾಗಿರುವ ಪೇಪರ್ 1 ಕೋರ್ಸ್ ಅನ್ನ ಜಾಯಿನ್ ಆಗಬಹುದು. ಇಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, ಫುಲ್ ಸಿಲೆಬಸ್, mock test, notes, 5000 plus MCQs, PDF, PYQs, model question papers. ಸೊ ಎಲ್ಲವನ್ನು ಕೂಡ ಕೊಡ್ತಾ ಇದೀವಿ ಇಂಗ್ಲಿಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ. ಸೊ ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗಬಹುದು. ಅದೇ ರೀತಿ ಪೇಪರ್ 2 ಗಾಗಿ ಕೆಳಗೆ ಕೊಟ್ಟಿರೋ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ. ಇದಕ್ಕೂ ಕೂಡ ನೀವು ಜಾಯಿನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ಜಾಯಿನ್ ಆಗಬಹುದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.